ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕ್ವಿಜ್ ಕರುನಾಡು ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾವು ಬಂದ್ಬಿಟ್ಟು ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಿಸಿದಂತೆ ಎರಡನೇ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಕರ್ನಾಟಕದ ಏಕೀಕರಣದ ಮೇಲೆ ಹಲವಾರು ಪ್ರಶ್ನೆಗಳನ್ನ ತೆಗಿತಾರೆ ಎಕ್ಸಾಮಲ್ಲಿ. ಸುಮಾರು ಒಂದು 8ರಿಂದ 10 ಕ್ವಶನ್ಸ್ ಬಂದೇ ಬರ್ತವೆ. ಈಗ ಎಕ್ಸಾಮ್ ಆಯ್ತಲ್ಲ, ರೀಸೆಂಟಾಗಿ ಪೊಲೀಸ್ ಕಾನ್ಸ್ಟೇಬಲ್, CAR ಮತ್ತು DAR ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ಸ್ಗಳು, ನೆಕ್ಸ್ಟ್ KSRP ಮತ್ತು ನೆಕ್ಸ್ಟು VAO, ಇದರೆಲ್ಲ ಅತಿ ಹೆಚ್ಚು ಬಾರಿ ಕೇಳ್ತಾರೆ ಕರ್ನಾಟಕದ ಏಕೀಕರಣದ ಬಗ್ಗೆ. ಸೊ ಹಂಗಾಗಿ ಇವತ್ತು ಅದೇ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಪ್ಲೀಸ್ ಯಾರ್ಯಾರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಜಾಸ್ತಿ ವಿಡಿಯೋನ ಶೇರ್ ಮಾಡಿ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ಟಾರ್ಟ್ ಲೇಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಮೊದಲನೇ ಪ್ರಶ್ನೆ, ಕರ್ನಾಟಕ ವಿದ್ಯಾವರ್ಧಕ ಸಂಘವು ಎಷ್ಟರಲ್ಲಿ ಸ್ಥಾಪನೆ ಆಯಿತು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ 1880, ಆಪ್ಷನ್ ಬಿ 1890, ಆಪ್ಷನ್ ಸಿ 1905, ಆಪ್ಷನ್ ಡಿ 1915. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 1890 ಆಗಿರುತ್ತೆ. ಫ್ರೆಂಡ್ಸ್, ಎಕ್ಸಾಮಲ್ಲಿ ಈ ಒಂದು ಪ್ರಶ್ನೆನ ಅತಿ ಹೆಚ್ಚು ಬಾರಿ ಕೇಳಿದರೆ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕ ಕುಲಪುರೋಹಿತ ಎಂದು ಯಾರನ್ನು ಕರೆಯಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಆಪ್ಷನ್ ಎ BM ಶ್ರೀಕಂಠಯ್ಯ, ಆಪ್ಷನ್ ಬಿ ಆಲೂರು ವೆಂಕಟರಾಯರು, ಆಪ್ಷನ್ ಸಿ ಕುವೆಂಪು, ಆಪ್ಷನ್ ಡಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಲೂರು ವೆಂಕಟರಾಯರು ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಆಲೂರು ವೆಂಕಟರಾಯರು ಬರೆದ ಪ್ರಸಿದ್ಧ ಏಕೀಕರಣ ಪ್ರೇರಿತ ಗ್ರಂಥ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಕರ್ನಾಟಕ ಗತವೈಭವ, ಆಪ್ಷನ್ ಬಿ ಸಿರಿಗನ್ನಡಂ ಗೆಲ್ಗೆ, ಆಪ್ಷನ್ ಸಿ ಕರ್ನಾಟಕ ಇತಿಹಾಸ, ಆಪ್ಷನ್ ಡಿ ಬಂದ್ಬಿಟ್ಟು ಕನ್ನಡ ಡಿಂಡಿಮ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಕರ್ನಾಟಕ ಗತವೈಭವ ಆಗಿರುತ್ತದೆ. ಫ್ರೆಂಡ್ಸ್, ಈ ಕ್ವಶನ್ನು ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ, ಇದನ್ನೂ ನೋಟ್ ಮಾಡ್ಕೊಂಡಿರ್ರಿ. ನಿಮ್ಮ ಮುಂದಿನ ಪ್ರಶ್ನೆ, ಕನ್ನಡ ಸಾಹಿತ್ಯ ಪರಿಷತ್ತು ಎಷ್ಟರಲ್ಲಿ ಸ್ಥಾಪನೆ ಆಯಿತು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ 1911, ಆಪ್ಷನ್ ಬಿ 1915, ಆಪ್ಷನ್ ಸಿ 1920, ಆಪ್ಷನ್ ಡಿ 1924. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 1915 ಆಗಿರುತ್ತೆ. ಫ್ರೆಂಡ್ಸ್, ಈ ಕ್ವಶನ್ನು ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ, ಇದನ್ನು ನೋಟ್ ಮಾಡ್ಕೊಂಡಿರ್ರಿ. ನಿಮ್ಮ ಮುಂದಿನ ಪ್ರಶ್ನೆ, ಮೊದಲ ಕರ್ನಾಟಕ ಏಕೀಕರಣ ಸಮ್ಮೇಳನವು 1924ರಲ್ಲಿ ಎಲ್ಲಿ ನಡೆಯಿತು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಬೆಳಗಾವಿ, ಆಪ್ಷನ್ ಸಿ ಧಾರವಾಡ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬೆಳಗಾವಿ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಡಿ ಬಾಲಗಂಗಾಧರ ತಿಲಕ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಮಹಾತ್ಮ ಗಾಂಧಿ ಆಗಿರುತ್ತದೆ. ಫ್ರೆಂಡ್ಸ್, ಈ ಕ್ವಶನ್ನು ಕಾಂಗ್ರೆಸ್ ಅಧಿವೇಶನಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಈ ಕ್ವಶನ್ನು ಒಂದು 2-3 ಸಲ ರಿಪೀಟ್ ಮಾಡಿದ್ದಾರೆ, ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಮುಂದಿನ ಪ್ರಶ್ನೆ, ಮೊದಲ ಕರ್ನಾಟಕ ಏಕೀಕರಣ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಆಲೂರು ವೆಂಕಟರಾಯರು, ಆಪ್ಷನ್ ಬಿ ಸಿದ್ದಪ್ಪ ಕಂಬಳಿ, ಆಪ್ಷನ್ ಸಿ ವೆಂಕಟಕೃಷ್ಣಯ್ಯ, ಆಪ್ಷನ್ ಡಿ ಗರಗ ಸಿದ್ದಲಿಂಗಪ್ಪ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಸಿದ್ದಪ್ಪ ಕಂಬಳಿ ಆಗಿರುತ್ತೆ. ಈ ಕ್ವಶನ್ನು ಒಂದು ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ, ಇದನ್ನು ನೋಟ್ ಮಾಡ್ಕೊಳ್ರಿ. ನಿಮ್ಮ ಮುಂದಿನ ಪ್ರಶ್ನೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆಯನ್ನು ಬರೆದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಬೇಂದ್ರೆ, ಆಪ್ಷನ್ ಸಿ ಉಯಿಲಗೊಳ ನಾರಾಯಣರಾಯರು, ಆಪ್ಷನ್ ಡಿ ಚೆನ್ನವೀರ ಕಣವಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಉಯಿಲಗೊಳ ನಾರಾಯಣರಾಯರು ಆಗಿರುತ್ತೆ. ಈ ಕ್ವಶನ್ನು ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ, ಹಿಂಗೆ ನೋಟ್ ಮಾಡ್ಕೊಂಡಿರ್ರಿ. ನಿಮ್ಮ ಮುಂದಿನ ಪ್ರಶ್ನೆ, ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನು ಕೇಂದ್ರ ಸರ್ಕಾರ ಯಾವಾಗ ರಚಿಸಿತು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ 1950, ಆಪ್ಷನ್ ಬಿ 1953, ಆಪ್ಷನ್ ಸಿ 1955, ಆಪ್ಷನ್ ಡಿ 1956. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 1953 ಆಗಿರುತ್ತೆ. ಫ್ರೆಂಡ್ಸ್, ಕಷ್ಟಪಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ,
ಜಸ್ಟ್ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತು ಕಮೆಂಟ್ ಹಾಕಿ. ನೀವು ಕಮೆಂಟ್ ಹಾಕೋದ್ರಿಂದ ಒಂದು ಮೋಟಿವೇಶನ್ ಸಿಗುತ್ತೆ, ನಾನು ಆನ್ಸರ್ ಮಾಡ್ತೀನಿ ಕಮೆಂಟ್ಗೆ. ಪ್ಲೀಸ್ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಆದಷ್ಟು ನೆಕ್ಸ್ಟ್ ಶೇರ್ ಮಾಡಿ. ನಿಮ್ಮ ಮುಂದಿನ ಪ್ರಶ್ನೆ, ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಬಂದ್ಬಿಟ್ಟು KM ಪಣಿಕ್ಕರ್, ಆಪ್ಷನ್ ಬಿ HN ಕುಂಜ್ರು, ಆಪ್ಷನ್ ಸಿ ಬಂದ್ಬಿಟ್ಟು ಫಜಲ್ ಅಲಿ, ಆಪ್ಷನ್ ಡಿ ದಾರ್ ಆಯೋಗ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಫಜಲ್ ಅಲಿ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ವಿಶಾಲ ಮೈಸೂರು ರಾಜ್ಯವು ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಆಗಸ್ಟ್ 15, 1947, ಆಪ್ಷನ್ ಬಿ ಜನವರಿ 26, 1950, ಆಪ್ಷನ್ ಸಿ ನವೆಂಬರ್ 1, 1956, ಆಪ್ಷನ್ ಡಿ ನವೆಂಬರ್ 1, 1973. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ನವೆಂಬರ್ 1, 1956 ಆಗಿರುತ್ತೆ. ಈ ಪ್ರಶ್ನೆಯನ್ನು ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ, ಸೊ ಹಂಗಾಗಿ ಮಿಸ್ ಮಾಡ್ಕೊಬೇಡಿ. ನಾನು ಯಾವ್ಯಾವ ಹೇಳ್ತೀನಿ ಅವೆಲ್ಲ ಒಂದು ಕಡೆ ನೋಟ್ ಮಾಡ್ಕೊಂಬರ್ರಿ. ನೆಕ್ಸ್ಟು DAR, KSRP ಎಲ್ಲ VAO, ಕರ್ನಾಟಕಕ್ಕೆ ಏಕೀಕರಣಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಆಲ್ಮೋಸ್ಟ್ ಇವೇ ಬರ್ತವೆ. ನಿಮ್ಮ ಮುಂದಿನ ಪ್ರಶ್ನೆ, 1956ರಲ್ಲಿ ಏಕೀಕರಣಗೊಂಡಾಗ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರಾಗಿದ್ದರು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ K ಚಂಗಲರಾಯ ರೆಡ್ಡಿ, ಆಪ್ಷನ್ ಬಿ K ಹನುಮಂತಯ್ಯ, ಆಪ್ಷನ್ ಸಿ S ನಿಜಲಿಂಗಪ್ಪ, ಆಪ್ಷನ್ ಡಿ BD ಜತ್ತಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ S ನಿಜಲಿಂಗಪ್ಪ ಆಗಿರುತ್ತೆ. ಈ ಪ್ರಶ್ನೆಯನ್ನು ಅತಿ ಹೆಚ್ಚು ಬಾರಿ ಕೇಳಿದರೆ, ಇದನ್ನೂ ಹಂಗೆ ನೋಟ್ ಮಾಡ್ಕೊಂಡಿರ್ರಿ. ನಿಮ್ಮ ಮುಂದಿನ ಪ್ರಶ್ನೆ, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ಮುಖ್ಯಮಂತ್ರಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ S ನಿಜಲಿಂಗಪ್ಪ, ಆಪ್ಷನ್ ಬಿ D ದೇವರಾಜ ಅರಸ್, ಆಪ್ಷನ್ ಸಿ ರಾಮಕೃಷ್ಣ ಹೆಗಡೆ, ಆಪ್ಷನ್ ಡಿ ಬಂದ್ಬಿಟ್ಟು ವೀರೇಂದ್ರ ಪಾಟೀಲ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ D ದೇವರಾಜ ಅರಸ್ ಆಗಿರುತ್ತದೆ. ಫ್ರೆಂಡ್ಸ್, ದೇವರಾಜ ಅರಸ್ ಬಗ್ಗೆ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ, ಬೇಕಾದ್ರೆ ನೀವು ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರಲ್ಲೂ ನೋಡ್ಕೊಂಡಿರ್ರಿ, ಒಂದು ಕ್ವಶನ್ ಕೊಟ್ಟಿರ್ತಾರೆ. ಹಂಗಾಗಿ ಈ ಪ್ರಶ್ನೆ ವೆರಿ ಇಂಪಾರ್ಟೆಂಟು. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕ ಏಕೀಕರಣಕ್ಕಾಗಿ ಅಮರನಾಥ ಉಪವಾಸ ಸತ್ಯಾಗ್ರಹ ಕೈಗೊಂಡವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಆಲೂರು ವೆಂಕಟರಾಯರು, ಆಪ್ಷನ್ ಬಿ ಅಂದನಪ್ಪ ದೊಡ್ಡಮೇಟಿ, ಆಪ್ಷನ್ ಸಿ ಮೈಲಾರ ಮಹದೇವಪ್ಪ, ಆಪ್ಷನ್ ಡಿ ರಂಜಾನ್ ಸಾಬ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಂದನಪ್ಪ ದೊಡ್ಡಮೇಟಿ ಆಗಿರುತ್ತದೆ. ಫ್ರೆಂಡ್ಸ್, ಈ ಕ್ವಶನ್ ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ, ಅಲ್ಲೇ ನೋಟ್ ಮಾಡ್ಕೊಂಡಿರ್ರಿ. ನಿಮ್ಮ ಮುಂದಿನ ಪ್ರಶ್ನೆ, ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಸಂಬಂಧಿಸಿದಂತೆ 1948ರಲ್ಲಿ ನೇಮಕವಾದ ಮೊದಲ ಆಯೋಗ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ JVP ಆಯೋಗ, ಆಪ್ಷನ್ ಬಿ ಬಂದ್ಬಿಟ್ಟು ದಾರ್ ಆಯೋಗ, ಆಪ್ಷನ್ ಸಿ ಫಜಲ್ ಅಲಿ ಆಯೋಗ, ಆಪ್ಷನ್ ಡಿ ಬಂದ್ಬಿಟ್ಟು ಮಲ್ಲಿಫಟ್ ಆಯೋಗ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ದಾರ್ ಆಯೋಗ ಆಗಿರುತ್ತದೆ. ಫ್ರೆಂಡ್ಸ್, ದಾರ್ ಅಂದರೆ ಆಯೋಗದ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ಯಾವುದೇ ಎಕ್ಸಾಮಲ್ಲಾದ್ರೂ ಆಯೋಗದ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಹಂಗಾಗಿ ಈ ಒಂದು ಟಾಪಿಕ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮುಂದಿನ ಪ್ರಶ್ನೆ, ಏಕೀಕರಣ ಚಳವಳಿಗೆ ಬೆಂಬಲ ನೀಡಿದ ಉತ್ತರ ಕರ್ನಾಟಕದ ಪ್ರಮುಖ ಪತ್ರಿಕೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಪ್ರಜಾವಾಣಿ, ಆಪ್ಷನ್ ಬಿ ಸಂಯುಕ್ತ ಕರ್ನಾಟಕ, ಆಪ್ಷನ್ ಸಿ ವಿಜಯ ಕರ್ನಾಟಕ, ಆಪ್ಷನ್ ಡಿ ಕನ್ನಡಪ್ರಭ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಸಂಯುಕ್ತ ಕರ್ನಾಟಕ ಆಗಿರುತ್ತೆ. ಫ್ರೆಂಡ್ಸ್, ಈ ಕ್ವಶನ್ ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ, ಬೇಕಾದ್ರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡ್ರಿ, ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ. ಹಂಗಾಗಿ ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಮುಂದಿನ ಪ್ರಶ್ನೆ, ಎಲ್ಲಾದರೂ ಇರು ಎಂತಾದರೂ ಇರು ಪ್ರೀತಿಯಿಂದ ನೀ ಕನ್ನಡವಾಗಿರು ಎಂದು ಹಾಡಿದ ಕವಿ ಯಾರು? ನಿಮ್ಮ ಆಯ್ಕೆಗಳು: ಆಪ್ಷನ್ ಎ ದ ರಾ ಬೇಂದ್ರೆ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ GS ಶಿವರುದ್ರಪ್ಪ, ಆಪ್ಷನ್ ಡಿ ಪುತ್ತಿ ನರಸಿಂಹಾಚಾರ್ಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕುವೆಂಪು ಆಗಿರುತ್ತದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಿಸಿದಂತೆ ಅತಿ ಮುಖ್ಯವಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳು. ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಿಸಿದಂತೆ ಭಾಗ 1 ವಿಡಿಯೋ ಮಾಡಿದ್ದೀನಿ, ಅದನ್ನೂ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ಬಂದ್ಬಿಟ್ಟು ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಿಸಿದಂತೆ ಭಾಗ 2ನೇ ವಿಡಿಯೋ ಇವತ್ತು ಮಾಡ್ತಾಯಿದ್ದೀನಿ.
ಸೊ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ವೀಡಿಯೋನ ಆದಷ್ಟು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಕಷ್ಟಪಟ್ಟು ವೀಡಿಯೋ ಮಾಡ್ತೀನಿ, ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗಾಗಿ ನೆಕ್ಸ್ಟು ಯಾವ್ಯಾವ ಎಕ್ಸಾಮ್ ಇದ್ದಾವೆ, ನೆಕ್ಸ್ಟು DR ಆಗಿರ್ಬೋದು, KSRP, VAO, ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿವು. ನೆಕ್ಸ್ಟ್ SDA FDA ಅತಿ ಹೆಚ್ಚು ಬಾರಿ ಇದೇ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. ಹಾಗಾಗಿ ನಾನು ಇದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡಬೇಕು ಅನ್ನಿಸ್ತು, ಹಾಗಾಗಿ ಒಂದು ವೀಡಿಯೋ ಮಾಡಿದ್ದೀನಿ. ಆದಷ್ಟು ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.